ಶ್ರೀ ವಿನಯ್ ಶೆಟ್ಟಿ ಅವರು ಕನ್ನಡ ಪರ ಹೋರಾಟಗಾರರು, ತಾವು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಂತೀವಿ. ಜೋರಾದ ಚಪ್ಪಾಳೆ ಬರಲಿ ವಿನಯ್ ಸರ್ಗೆ. ಅವರ ಅದ್ಭುತವಾದಂತ ವಿಟಿ ಇದೆ, ನೋಡೋಣ. ಸರ್, ವಿನಯ್ ಸರ್ ವಿಟಿ ಪ್ಲೇ ಮಾಡಿ. ಸಾಧಕರ ಪಟ್ಟಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಶ್ರೀಯುತ ವಿನಯ್ ಶೆಟ್ಟಿರವರು ತಂದೆ ಮೂರ್ತಿ ಮತ್ತು ತಾಯಿ ಮಂಜುಳಾರವರ ಏಕೈಕ ಪುತ್ರ. ಮೂಲತಃ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನಲ್ಲಿ ಜನಿಸಿದ್ದು ಬಿಕಾಂ ಪದವಿಯನ್ನ ಮುಗಿಸಿದ್ದಾರೆ. ಸ್ವಂತ ಉದ್ಯೋಗದಲ್ಲಿ ಆಸಕ್ತಿ ಹೊಂದಿದ್ದ ಇವರು ಪದವಿ ಪೂರ್ಣಗೊಂಡ ನಂತರ ಅಲ್ಟ್ರಾ ಮ್ಯಾಥ್ಸ್ ಗ್ರೂಪ್ ಎಂಬ ಉದ್ಯೋಗ ಮಾಹಿತಿ ಕೇಂದ್ರ ಜಾಬ್ ಪ್ಲೇಸ್ಮೆಂಟ್ಸ್ ಆರಂಭ ಮಾಡಿದರು. ಸುಮಾರು 5 ರಿಂದ 6 ಸಾವಿರ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿರುತ್ತಾರೆ. ಇವರು ಸ್ವಂತ ಉದ್ಯೋಗದಲ್ಲಿ ಆರಂಭವಾದ ಕಿಚ್ಚು ಇವರನ್ನ 2018ರಲ್ಲಿ ಕರುನಾಡ ಯುವ ಪಡೆ ಎಂಬ ಕನ್ನಡ ಪರ ಸಂಘಟನೆಗೆ ಸೇರಲು ಪ್ರೋತ್ಸಾಹಿಸುತ್ತದೆ. ವಾಟಾಳ್ ನಾಗರಾಜ್, ನಾರಾಯಣ್ ಗೌಡ್ರು, ಗಿರೀಶ್ ಗೌಡ್ರು ಮುಂತಾದವರು ಇವರ ಸ್ಫೂರ್ತಿ ವ್ಯಕ್ತಿಗಳು. ಕನ್ನಡ ನಾಡು ನುಡಿಗಾಗಿ ಮಾತ್ರವಲ್ಲದೆ ಹಿಂದಿ ಹೇರಿಕೆಯ ವಿರುದ್ಧ ಪ್ಲಾಸ್ಟಿಕ್ ಮುಕ್ತ ಸಮಾಜಕ್ಕಾಗಿ ಹೋರಾಟ ನಡೆಸಿರುವ ಪ್ರಸಂಗಗಳು ಸಹ ಬಂದಿವೆ. ಅಷ್ಟೇ ಅಲ್ಲದೆ ಕೋವಿಡ್ ಸಮಯದಲ್ಲೂ ಎಲ್ಲರ ಮನೆಮಗನಾಗಿ ನಿಂತು ತಮ್ಮ ಜೀವದ ಹಂಗನ್ನು ತೊರೆದು ಹೊರಹೋಗಿ ಯಶವಂತಪುರ, 8ನೇ ಮೈಲಿ, ದಾಸರಹಳ್ಳಿ, ಮೆಜೆಸ್ಟಿಕ್, ನೆಲಮಂಗಲ ಸುತ್ತಮುತ್ತ ತಾವು ಮತ್ತು ತಮ್ಮ ಸಂಘಟನೆಗಾರರು ಎಲ್ಲರೂ ಸೇರಿ ಊಟ ಹಂಚುವ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗೂ ಹಲವಾರು ವೃದ್ಧಾಶ್ರಮಗಳಿಗೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿರುವ ಆಶ್ರಮಗಳಿಗೆ ನೆರವಾಗಿ ನಿಂತಿರುತ್ತಾರೆ. ಬೆಂಗಳೂರು ಮಾತ್ರವಲ್ಲದೆ ಉತ್ತರ ಕರ್ನಾಟಕದಲ್ಲಿ ಬಂದಂತಹ ನೆರೆ ಪ್ರವಾಹದಿಂದ ಊರಿಗೆ ಊರೇ ಹಾನಿಯಾಯಿತು. ಅಂತಹ ಸಂದರ್ಭದಲ್ಲಿ ವಿನಯ್ ಶೆಟ್ಟಿರವರು ಮುನ್ನುಗ್ಗಿ ಯಾವುದೇ ಗಂಜಿ ಕೇಂದ್ರಗಳನ್ನು ಆಶ್ರಯಿಸದೆ ತಮ್ಮ ಸಂಘಟನೆಯಿಂದ ಬೆಳಗಾಂ, ಅಥಣಿ, ರೋಣ ಮುಂತಾದ ಊರುಗಳಿಗೆ 2 ಕಂಟೈನರ್ಗಳಷ್ಟು ಊಟ, ಹೊದಿಕೆ, ಮೆಡಿಸಿನ್ಸ್, ಬಿಸ್ಕೆಟ್ಸ್, ಅಕ್ಕಿ ವ್ಯವಸ್ಥೆ ಮಾಡಿ ತಾವೇ ನೇರವಾಗಿ ಬಂದು ವಾರಗಳ ಕಾಲ ಅಲ್ಲಿ ನೆಲೆ ನಿಂತು ಸೇವೆ ಸಲ್ಲಿಸಿದ್ದಾರೆ. ಮುಂದೆ ಅಧಿಕಾರದ ಮಹತ್ವವನ್ನ ಅರಿತ ಇವರು ಮೊದಲನೆಯದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿದರು. ಇವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿದ ಪಕ್ಷದವರು ಮುಂದೆ ಇವರನ್ನು ಬೆಂಗಳೂರು ನಗರ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುತ್ತಾರೆ ಮತ್ತು ಐಸಿರಿ ಡೆವಲಪರ್ಸ್ ಅಂಡ್ ಎಂಟರ್ಪ್ರೈಸಸ್ ಎಂಬ ಕಂಪನಿಯನ್ನ ತೆರೆದು ಜನತೆಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನ ಈ ಕಚೇರಿಯಿಂದಲೇ ನೇರವಾಗಿ ಜನತೆಗೆ ಸಿಗಬೇಕೆಂಬ ಇವರ ಆಶಯ ಎಷ್ಟೇ ಅಲ್ಲ, ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿರುವ ಇವರಿಗೆ ನಮ್ಮ ಜನತೆ ಕೈ ಹಿಡಿದು ಮುಂದೆ ರಾಜಕೀಯಕ್ಕೆ ಕಾಲಿಟ್ಟು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಹಾರೈಸೋಣ. ಹಾಗಾಗಿ ಇಂತಹ ಸಾಧಕರನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ಕಡೆಯಿಂದ ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಯಶಸ್ವಿ ಸಿಗಲಿ ಎಂದು ಆಶಿಸುತ್ತೇವೆ. ಸರ್, ಜೋರಾದ ಚಪ್ಪಾಳೆ ಬರಲಿ. ಸಾಧಕರನ್ನ ನಾವು ಗುರುತಿಸಿರೋದು ಮಾತ್ರ ಅಲ್ಲದೆ ನಮ್ಮ ಕಣ್ಣು ನೋಡುವಷ್ಟು ದೂರ ಅವರು ಸಾಧನೆಗಳನ್ನ ಮಾಡಿದ್ದಾರೆ. ಅದಕ್ಕೆ ನಾವು ನಿಜವಾಗ್ಲೂ ಹೆಮ್ಮೆ ಅಂತಾನೆ ಖುಷಿ ಪಡುತ್ತೇವೆ. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು.